ಅಂತ. ಈಗ ಹೇಳಿ, ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಹಳ್ಳಿ ಪವರ್ ಅಲ್ಲಿ ನಿಮ್ಮ ಎಂಟ್ರಿ ಸೂಕ್ತನಾ ಇಲ್ವಾ? ಹಳ್ಳಿ ಪವರ್ಗೆ ನಾನ್ ಸೂಕ್ತ ಸರ್. ಹೌದಾ? ಯಾಕೆ? ನಾನು ಹಳ್ಳಿ ಪವರ್ಗೆ ಸೆಲೆಕ್ಟ್ ಆಗೇ ಆಗ್ತೀನಿ, ಫೈನಲ್ಸ್ ಬಂದೇ ಬರ್ತೀನಿ, ಕಪ್ ಹೊಡೆದೇ ಹೊಡಿತೀನಿ. ಈ ಸಲ ಹಳ್ಳಿ ಪವರ್ ಕಪ್ ನಂದೇ ಅಷ್ಟೇ. ಏನ್ ಗೊತ್ತಾ, ನಾನು ಈ ತರ ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಹೋಸ್ಟ್ ಮಾಡಿದ್ದೀನಿ. ಆದ್ರೆ ಯಾವತ್ತು ಈ ತರ ರಿಯಾಲಿಟಿ ಶೋಗಳಲ್ಲಿ ಮದುವೆ ಆಗಿ ಮಗುವಿರುವಂತ ಮ್ಯಾರಿಡ್ ಹೆಣ್ಮಗುನ ನಾವು ಯಾವತ್ತೂ ಸೆಲೆಕ್ಟ್ ಆಗಿಲ್ಲ ಕಂಟೆಸ್ಟೆಂಟ್ ಆಗಿ. ಬಿಕಾಸ್ ಅವ್ರದ್ದೇ ಆದಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ. ಆದ್ರೆ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಮಾತ್ರ ಪೂಜಾ, ಇದು ರಿಯಾಲಿಟಿ ಶೋ ಇತಿಹಾಸದಲ್ಲೇ, ಬಹುಶಃ ನನ್ನ ಹಿಸ್ಟ್ರಿಯಲ್ಲೇ ಇದೊಂಥರ ಒಂದು ಗ್ರೇಟ್ ಮೂಮೆಂಟ್ ಆಗುತ್ತೆ. ಇದು ಒಂದು ಎಲ್ಲ ಲೇಡೀಸ್ಗೆ, ವಿಮೆನ್ಸ್ಗೆ ಲೈಫಲ್ಲಿ ಏನೂ ಆಗಲ್ಲ ಅಥವಾ ಏನೋ ಒಂದು ತಪ್ಪಾಗಿನೋ ಅಥವಾ ಏನೋ ಒಂದು ಕಳ್ಕೊಂಡಿರೋ ಅಂತ ಲೇಡೀಸ್ಗೆ ನಾನೊಂದು ಮೋಟಿವೇಶನ್. ಸೆಲೆಕ್ಟ್ ಆಗೇ ಆಗ್ತೀನಿ, ಸೆಲೆಕ್ಟ್ ನಮ್ಮ ಜನ ಮಾಡೇ ಮಾಡ್ತಾರೆ ಸರ್. ಓಕೆ, ನೀವೇನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ. ಆದ್ರೆ ಅಲ್ಲಿ ನಮ್ಮ ಹಳ್ಳಿ ಮಂದಿನ ಭೇಟಿ ಮಾಡಿದ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ ನಿಮ್ಮ ಬಗ್ಗೆ ಇರೋ ಅಭಿಪ್ರಾಯ ಏನು ಅಂತ. ನಮ್ಮ ಹಳ್ಳಿ ಮಂದಿ ಹತ್ರ ಹೋಗೋಣ. ಇವ್ರ ಬಗ್ಗೆ ಏನ್ ಹೇಳ್ತೀರಾ? ವಿನ್ ಆಗ್ತಾರೆ ಸರ್ ಅವರು. ಇಷ್ಟೆಲ್ಲ ಕಷ್ಟಗಳನ್ನ ಹೊತ್ತು ಇಲ್ಲಿ ಬಂದು ನಿಂತಿದ್ದಾರೆ ಅಂದ್ರೆ ಅವ್ರು ಗ್ಯಾರಂಟಿ ವಿನ್ ಆಗೇ ಆಗ್ತಾರೆ. ಈ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ನು ಆಗ್ತಾರೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಇಂಥವ್ರು ನಮ್ಮ ಹಳ್ಳಿಗೆ ಬೇಕು ಸರ್. ಅವರಿಂದ ಎಷ್ಟೋ ಜನರು ಪಾಠ ಕಲಿತಾರೆ ಈಗ. ಎಸ್, ನಿಮ್ಮೂರಿಗೆ ಕರ್ಕೋತೀರಾ? ಕರ್ಕೋತೀರಾ ಅಂತ ಹೇಳಿದ್ರೆ ಅವ್ರೆಲ್ಲ ಹೂ ಅಂತಾರೆ. ಆದ್ರೆ ಓಟು ಹೂ ಅಂತ ಗೊತ್ತಾಗುತ್ತೆ. 100 ಬರ್ಬೇಕು, 100 ಹೊಡಿಬೇಕು. ಓಕೆ, ಈಗ ಎಷ್ಟು ಬರುತ್ತೆ ನೋಡೋಣ. ಅಂಡ್ ನಿಮ್ಮ ವೋಟಿಂಗ್ ಪ್ಯಾಡ್ ತಗೊಳ್ಳಿ. ನಮ್ಮ ಎಲ್ಲ ಪ್ರೀತಿಯ ಹಳ್ಳಿಯ ಮಂದಿ ನಿಮ್ಮ ಮತವನ್ನ ಹಾಕಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಹಾಗೆ ಆಗುತ್ತೆ ಸರ್. ಓಕೆ, ಈ ವೇದಿಕೆ ನಿಮ್ದಾಗತ್ತೋ ಇಲ್ವೋ ಅಂತ ಈಗ ಗೊತ್ತಾಗತ್ತೆ. ರಿಸಲ್ಟ್ ಪ್ಲೀಸ್. ಓ ಮೈ ಗಾಡ್, ಏನ್ ಕೆಳಗೆ ಹೋಗ್ತಾ ಇದೆ? ಇಲ್ಲ ಸರ್, ಬರುತ್ತೆ ಸರ್, ಬರುತ್ತೆ ಸರ್. ಹಳ್ಳಿ ಪವರ್ ರೀಲೋಡೆಡ್ ನಾ ಸೆಲೆಕ್ಟೆಡ್ ಕಂಟೆಸ್ಟೆಂಟ್. ಓ, ಕಂಗ್ರ್ಯಾಚುಲೇಷನ್ಸ್ ಪೂಜಾ. ಥ್ಯಾಂಕ್ ಯು ಸೋ ಮಚ್. ರಿಯಾಲಿಟಿ ಶೋ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ತಾಯಿ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಪೂಜಾ. ಥ್ಯಾಂಕ್ ಯು, ಹೇಗೆ ಅನಿಸ್ತಾ ಇದೆ ಹೇಳಿ? ಇದೇ ಸಪೋರ್ಟ್, ಇದೇ ಪ್ರೀತಿ ಉಳಿಸ್ಕೋತೀನಿ. ಸಕ್ಕತ್ತಾಗಿ ಆಟ ಆಡ್ತೀನಿ, ಗೆಲ್ಲಕ್ಕೆ ಬಂದಿದ್ದೀನಿ, ಗೆದ್ದು ತೋರಿಸ್ತೀನಿ. ಓ, ಇಡೀ ಫ್ಯಾಮಿಲಿ ವೇದಿಕೆ ಮೇಲೆ ಬನ್ನಿ. ಮಹದೇಶ್ವರ ಬೆಟ್ಟ, ಅಲ್ಲಿ ಹೋಗಿ ಅರಕೆ ಮಾಡ್ಕೊಂಡು ನನ್ನ ಮಗಳಿಗಿಂತ ಹೆಚ್ಚು ಒಳ್ಳೇದಾಗ್ಲಿ ಅಂತ. ಎಲ್ರಿಗೂ ನಾನು ಆಕ್ಚುಲಿ ಹೆಂಗೆ ನಾನು ಗಿಫ್ಟ್ಗಳನ್ನು ತಗೊಂಡಿದ್ದೀನೋ ಅದೇ ತರ ಈ ಗಿಫ್ಟನ್ನ ವಾಪಸ್ ಪಡೀತಾ ಇದ್ದೀನಿಮ್ಮ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದು ನಮ್ಮ ಮೇಲೆ, ನಮ್ಮ ಶೋ ಮೇಲೆ ಇರಲಿ. ಓಕೆನಾ? ಥ್ಯಾಂಕ್ ಯು. ಈ ಗಿಫ್ಟನ್ನ ಯಾವಾಗ ತಲುಪಿಸ್ಬೇಕು ಆಗ ತಲುಪಿಸ್ತೀವಿ. ಥ್ಯಾಂಕ್ ಯು. ಅ ಬಿಗ್ ಸ್ಯಾಂಡ್ ಆಫ್ ಟು ಪೂಜಾ. ಘಾಟಿ ಗಾನ್ವಿ ಅವರ ಅಕ್ಕ ದರ್ಶಿನಿ ವೆಲ್ಕಮ್. ದರ್ಶಿನಿ, ನಾನು ಯಾವ ಗಳಿಗೆಯಲ್ಲಿ ಸಂಗೊಳ್ಳಿಯಲ್ಲಿ ಆ ವಾಡೆ ಮನೆಯಲ್ಲಿ ಮುಂದಿನ ಕಾರ್ಯಕ್ರಮ ಇದ್ದಲ್ಲಿ ಖಂಡಿತ ಸ್ಪರ್ಧೆಯಾಗಿ ಬರಬೇಕು ಅಂತ ಹೇಳದ್ನೋ ಗೊತ್ತಿಲ್ಲಪ್ಪ. ನಾನು ಕಳೆದ ಸೀಸನ್ ಅಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಬರ್ತೀರಿ ಅಂತ ಅನ್ಕೊಂಡ್ರೆ ನೀವು ನೆಕ್ಸ್ಟ್ ಸೀಸನ್ಗೆ ಕಂಟೆಸ್ಟೆಂಟ್ ಆಗಿ ಬಂದ್ಬಿಟ್ಟಿದ್ದೀರಾ. ಮೈ ಗುಡ್ನೆಸ್, ಯಾಕೆ ಬರಬೇಕು ಅಂತ ಅನಿಸ್ತು ನಿಮಗೆ? ನನ್ನ ತಂಗಿ ಮುಂಚೆ ಇದ್ದಾಗ ನಾನು ನೋಡಿದೆ, ಅವಳ ಲೈಫ್ ಕಲ್ತಿರ್ಬೋದು ಅಥವಾ ಡಿಸಿಪ್ಲಿನ್ ಆಗಿರ್ಬೋದು, ಜನ ಜೊತೆ ಬೆರ್ತಿರೋದಿರ್ಬೋದು. ಸೊ ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಜನಗಳ ಜೊತೆ ಬೆರ್ತು ಹಳ್ಳಿ ಜೀವನ ಕಲ್ತು. ಸೊ ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಲೈಫಲ್ಲಿ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಕಮ್. ಹೌದಾ? ಎಲ್ಲಿ ಸುನೀತಾ ಆಮೇಲೆ ರಿಪೋರ್ಟಿಂಗ್ ಮೇಡಮ್? ಲಾಟಿ ಗಿಟಿ ತಗೊಂಡ್ ಬಂದಿಲ್ಲ ತಾನೆ ಮೇಡಮ್? ವೆರಿ ಗುಡ್.
ಪಕ್ಕದಲ್ಲಿ ದೊಡ್ಡ ಲಾಟಿನ ತಂದಿರಿ ನೀವು, ಘಾಟಿ ಗಾನ್ವಿನ. ಇನ್ನೇನ್ ಬೇಕು ನಿಮಗೆ? ಹಾಯ್ ಘಾಟಿ ಗಾನ್ವಿ, ಹೇಗಿದ್ದೀರಿ? ಹೌ ಆರ್ ಯು? ಐ ಆಮ್ ಗುಡ್ ಸರ್, ಹೌ ಆರ್ ಯು? ನೋಡಿ, ಅಲ್ಲಮ್ಮ ಘಾಟಿ ಗಾನ್ವಿ, ಸ್ವೀಟ್ ದರ್ಶಿನಿ, ಯಾಕೆ ನೀವು ಹಿಂಗೆಲ್ಲ ದೊಡ್ಡ ಪ್ರಯತ್ನ ಪಡ್ತಾ ಇದ್ದೀರಿ? ಪಾಪ ಪ್ಲೀಸ್ ಬೇಡ, ಟೇಕ್ ಅ ಹೋಮ್. ಮನೆಗೆ ಅಂತ ಮುದ್ದಾಗಿರೋ ಹುಡುಗಿ. ನೋ ಸರ್, ಐ ಪಾಸ್ ಯು ದೇರ್. ನೀವು ನನ್ನನ್ನ ಘಾಟಿ ಗಾನ್ವಿಯಾಗಿ ನೋಡಿದ್ದೀರಾ, ನಾನು ಕಲಾಶ್ನಿಕಾವ್ ಎತ್ತದ್ ನೋಡಿದ್ದೀರಾ. ಆದ್ರೆ ನಮ್ಮಕ್ಕ ಬಂದಿರೋದು ಈ ಸತಿ ದೊಡ್ಡಮ್ಮ ಆಗಿ ಸರ್. ದೊಡ್ಡಮ್ಮ ದರ್ಶಿನಿ, ಸೀರಿಯಸ್ಲಿ. ಸುನೀತಾ ಮೇಡಮ್, ಯಾಕೆ ಮೇಡಮ್ ನಿಮ್ ಮಕ್ಕಳ ಮೇಲೆ ಈ ತರ ಸೇಡ್ ತೀರಿಸ್ಕೊತಾ ಇದ್ದೀರಾ ನೀವು? ಸೇಡ್ ಏನಿಲ್ಲ ಸರ್, ಸಿಟಿ ಪವರ್ ನೋಡಿದ್ದಾರೆ ನನ್ನ ಮಕ್ಕಳು, ಹಳ್ಳಿ ಪವರ್ ನೋಡ್ಲಿ ಅಂತ ಹಳ್ಳಿ ಕಳಿಸ್ತಾರೆ. ಎಂತ ಮಾತು, ಫ್ಯಾಂಟಾಸ್ಟಿಕ್. ಆಕ್ಚುಲಿ ಈಗ ಘಾಟಿ ಗಾನ್ವಿ ಹೇಳಿದ್ದೆಲ್ಲ ಸತ್ಯ ಅಂತ ಅನಿಸ್ತಿದೆ. ಇವ್ರು ಏನು ಕಮ್ಮಿ ಇಲ್ಲಪ್ಪ, ತುಂಬಾ ಘಾಟಿ ಇದ್ದಾರೆ, ನೋಡಕ್ ಮಾತ್ರ ಸಾಫ್ಟ್, ಒಳಗೆ ದೊಡ್ಡಮ್ಮ ದೊಡ್ಡಪ್ಪ. ಸರ್, ನೀವೇನ್ ದರ್ಶಿನಿ ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ ಕಾಟನ್ ಕ್ಯಾಂಡಿ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ, ಕ್ಯಾಟ್ ವಾಕ್ ಎಲ್ಲ ಮಾಡ್ಕೊಂಡು ಕಾರಲ್ಲೆಲ್ಲ ಎಂಟ್ರಿ ಕೊಡ್ಕೊಂಡು. ನೀವು ಇನ್ನೊಂದು ದರ್ಶಿನಿನ ಅಖಾಡದಲ್ಲಿ ನೋಡ್ತೀರಾ ಸರ್. ಎಸ್, ದಟ್ಸ್ ರೈಟ್. ಮೈ ಗಾಡ್, ನನಗೇನೋ ಕನ್ವಿನ್ಸಿಂಗ್ ಇಲ್ಲ ಅಮ್ಮ. ನಾನು ನೋಡೋದ್ ತನಕ ಏನ್ ಗೊತ್ತಾ, ಇವನ್ ಘಾಟಿ ಗಾನ್ವಿ ಫಸ್ಟ್ ನೋಡಕ್ಕೆ ಪಾಪ ತುಂಬಾ ಕ್ವೈಟ್ ಆಗಿ ಸ್ವೀಟ್ ಆಗಿ, ಆಮೇಲೆ ಸ್ಟಾರ್ಟ್ ಆಯ್ತು ನೋಡಿ That is called observation. ಅಂತ. ಓಕೆ, ಲೆಟ್ಸ್ ಸಿ ಏನಾಗತ್ತೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮ ಹಳ್ಳಿ ಮಂದಿನ ಮಾತಾಡಿಸ್ತೀನಿ. ಈಗ ನೋಡ್ರಪ್ಪ, ನಮ್ಮ ಹಳ್ಳಿ ಮಂದಿ ಕೇಳ್ಬೇಕು, ಈಗ ನೀವು ಚಾ ಕುಡಿತಿರ್ತಾನೆ, ಎಷ್ಟು ರೀ ರೊಕ್ಕ ಚಾಗೆ? 5 ರೂಪಾಯಿ ರೀ. 5 ರೂಪಾಯಿ. 5 ರೂಪಾಯಿ. ಆದ್ರೆ ಇವ್ರಿಗೂ ಕೊಡೋ ಚಾ ಎಷ್ಟು ಗೊತ್ತೇನ್ರಿ? 120 ರೂಪಾಯಿ. ಅಮ್ಮ ಸಖತ್ತಾಗಿರುತ್ತೆ, ಇಷ್ಟು ದೊಡ್ಡ ಇರುತ್ತೆ, ಇಷ್ಟುದ ಇರುತ್ತೆ. ಅದ್ರ ಹೆಸರು ಏನ್ ಗೊತ್ತೇನ್ರಿ? ಹೇಳಮ್ಮ. ಬೋಬಾ ಟೀ. ಬೋಬಾ ಟೀ. ಬೋಬಾತಿ. 120 ರೂಪಾಯಿ ರೀ ಚಾ. ಬ್ಯಾಡ್ರಿ. ಎಷ್ಟು ಕೊಡ್ಬೇಕ್ರಿ? 5 ರೂಪಾಯಿ ರೀ. ಅವ್ರ 5 ರೂಪಾಯಿ ಕೊಟ್ರೆ ಶಾಪ್ ಮುಚ್ಚಬೇಕ್ರಿ. ದರ್ಶಿನಿ, ಒಂದು ಕ್ವಿಕ್ ಅಪೀಲ್. ಎಲ್ರಿಗೂ ನಮಸ್ಕಾರ. ನೀವು ಕಲಿಸೋ ಕಲಿಕೆಗಳನ್ನ ನಿಷ್ಠೆಯಿಂದ ಕಲಿತು ನಿಮ್ಮ ಮನ್ಸನ್ನ ಗೆದ್ದು ಈ ಶೋನ ಗೆಲ್ಲಕ್ ನಾನು ಬರ್ತಾ ಇದ್ದೀನಿ. ಸೊ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಇಲ್ಲಿಗೆ ನಿಮ್ಮ ಅಪೀಲ್ ಮುಕ್ತಾಯ. ಅವರ ವೋಟಿಂಗ್ ಶುರು. ಓಕೆ, ವೋಟಿಂಗ್ ಆಗಿದೆ. ಈಗ ರಿಸಲ್ಟ್ ನ ನೋಡೋ ಸಮಯ. ರಿಸಲ್ಟ್ ನ ಡಿಸ್ಪ್ಲೇ ಮಾಡಿ. ಇದು ಹಳ್ಳಿ ಪವರು.